ಲೈಫಲ್ಲಿ ಸಮಸ್ಯೆ ಇದೆಯೋ ಆರ್ ಸಮಸ್ಯೆದಲ್ಲಿ ಲೈಫ್ ಹೀಗೆ ಹೇಳೋ ಥರ ಆಗಿದೆ ಟಾಟಾ ಮೋಟಾರ್ಸ್ ಶೇರ್ ಹೋಲ್ಡರ್ಸ್ಗೆ. ಇದು ಅದೇ ಟಾಟಾ ಮೋಟಾರ್ಸ್ ಶೇರ್ಸ್ ಕೋವಿಡ್ ಟೈಮಲ್ಲಿ 65 ಟ್ರೇಡ್ ಆಗ್ತಾ ಇತ್ತು ಆ್ಯಂಡ್ ವಿತಿನ್ 4 ಇಯರ್ಸ್ ಶೇರ್ ಪ್ರೈಸ್ 1100 ಟಚ್ ಆಗಿತ್ತು. ಈ ಅಮೇಝಿಂಗ್ ಗ್ರೋತನ್ನು ನೋಡಿ ತುಂಬ ಜನ ಇನ್ವೆಸ್ಟ್ ಮಾಡಿದರು ಟಾಟಾ ಮೋಟಾರ್ಸ್ ಕಂಪನಿಯಲ್ಲಿ. ಬಟ್ ಅವರಿಗೆ ಸಿಕ್ಕಿದೇನು ಬರೀ ಡಿಸಪಾಯಿಂಟ್ಮೆಂಟ್. ಟಾಟಾ ಮೋಟಾರ್ಸ್ ನೇಮ್ ಕೇಳಿದರೆ ನಮಗೆ ಪ್ರೈಡ್ ಬರುತ್ತೆ, ಬಟ್ ಸ್ಟಾಕ್ ಪ್ರೈಸ್ 40% ಡೌನ್ ಆಗಿದೆ. ಯಾಕಂತ ಗೊತ್ತಾ? ಒನ್ ಆಫ್ ದ ಇಂಡಿಯಾಸ್ ಬಿಗ್ಗೆಸ್ಟ್ ಆಟೋಮೊಬೈಲ್ ಕಂಪನಿ ಟಾಟಾ ಮೋಟಾರ್ಸ್, ಬಟ್ ಲಾಸ್ಟ್ 1 ಇಯರಲ್ಲಿ ತಮ್ಮ ಇನ್ವೆಸ್ಟರ್ಸ್ಗೆ 40% ಲಾಸ್ ಮಾಡಿಸಿದೆ. ಸೊ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದು ಡೇಂಜರಾ ಆರ್ ಆಪರ್ಚುನಿಟಿನ? ಸ್ಟಾಕ್ ಮಾರ್ಕೆಟಿನಲ್ಲಿ ಈ ಥರ ಫಾಲ್ ಆದರೆ ಇನ್ವೆಸ್ಟರ್ ತುಂಬ ಕನ್ಫ್ಯೂಸ್ ಆಗ್ತಾರೆ. ಪ್ಯಾನಿಕ್ ಸೆಲ್ ಮಾಡಬೇಕಾ ಅಥವಾ ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡಬೇಕಾ ಅಂತ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನೀವು ಡಿಸೈಡ್ ಮಾಡ್ಬೋದು ಸೆಲ್ ಮಾಡಬೇಕಾ ಅಥವಾ ಲಾಂಗ್ ಟರ್ಮಲ್ಲಿ ನೀವು ಹೋಲ್ಡ್ ಮಾಡಬೇಕಾ ಅಂತ. ಸೊ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಂಪತ್ತು ಚಾನಲ್. ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ಪರ್ಸನಲ್ ಫಿನಾನ್ಸ್ ಬಗ್ಗೆ ಡೀಟೇಲ್ಡಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಸೊ ಈ ಥರದ ಎಲ್ಲ ಟಾಪಿಕ್ಸ್ ನಿಮಗೆ ಇಷ್ಟ ಆರ್ ಯೂಸ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್. ಸೊ ಲೆಟ್ಸ್ ಸ್ಟಾರ್ಟ್. ಟಾಟಾ ಮೋಟಾರ್ಸ್ ಹೇಳೋಕ್ಕೆ ಮಾತ್ರ ಟಾಟಾ ಮೋಟಾರ್ಸ್ ಕಂಪನಿ ನೇಮ್, ಬಟ್ ಈ ಕಂಪನಿಯಲ್ಲಿ ಮೇಜರ್ ರೆವೆನ್ಯೂ ಬರ್ತಾ ಇರೋದು ಜಾಗ್ವಾರ್ ಲ್ಯಾಂಡ್ ರೋವರಿಂದ. JLR ಇಂದ 71.3% ರೆವೆನ್ಯೂ ಬರ್ತಾ ಇದ್ದರೆ, ಅದೇ ಕಮರ್ಷಿಯಲ್ ವೆಹಿಕಲಿಂದ ಜಸ್ಟ್ 17% ರೆವೆನ್ಯೂ ಬರ್ತಿದೆ ಆ್ಯಂಡ್ ಪ್ಯಾಸೆಂಜರ್ ವೆಹಿಕಲಿಂದ 11% ಬರ್ತಾ ಇದೆ. ಆ್ಯಂಡ್ ಟಾಟಾ ಮೋಟರ್ಸ್ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೀವು ಚೆಕ್ ಮಾಡಿದರೆ 2,63,979 ಕ್ರೋರ್ಸ್ ಮಾರ್ಕೆಟ್ ಕ್ಯಾಪ್ ಇದೆ. ಕರೆಂಟ್ ಪ್ರೈಸ್ ಟ್ರೇಡ್ ಆಗ್ತಾ ಇರೋದು ₹717 ಟ್ರೇಡ್ ಆಗ್ತಾ ಇದೆ. ಕಂಪನಿಯ ಸ್ಟಾಕ್ ಪಿ ರೇಷಿಯೋ ನೀವು ಚೆಕ್ ಮಾಡಿದರೆ 12.1 ಇದೆ, ಸೊ ವಿಚ್ ಇಸ್ ಬೆಟರ್. ಡಿವಿಡೆಂಡ್ ಈಲ್ಡ್ ಕೊಡ್ತಾ ಇರೋದು 0.85% ಆದರೆ ಆ್ಯಂಡ್ ಕಂಪನಿಯ ಬುಕ್ ವ್ಯಾಲ್ಯೂ 315 ಇದೆ. ಆ್ಯಂಡ್ ಕಂಪನಿಯ ಗ್ರೋತ್ನ ನೀವು ಚೆಕ್ ಮಾಡಿದರೆ ಲಾಸ್ಟ್ ಫ್ಯೂ ಕ್ವಾರ್ಟರ್ಸ್ನಲ್ಲಿ ಸೇಲ್ಸ್ ಸ್ಟ್ಯಾಗ್ನೆಂಟ್ ಆಗಿದೆ, ಅಷ್ಟೇನು ಹೆಚ್ಚು ಸೇಲ್ಸ್ ಆಗಿಲ್ಲ ಟಾಟಾ ಮೋಟರ್ಸ್ನಲ್ಲಿ. ಆ್ಯಂಡ್ ನೆಟ್ ಪ್ರಾಫಿಟ್ ಕೂಡ ನೀವು ಚೆಕ್ ಮಾಡಿದರೆ ಲಾಸ್ಟ್ ಫ್ಯೂ ಕ್ವಾರ್ಟರ್ಸ್ನಲ್ಲಿ ರೆಡ್ಯೂಸ್ ಆಗ್ತಾನೆ ಬರ್ತಾ ಇದೆ, ಇನ್ಕ್ರೀಸಲ್ಲಿ ಇಲ್ಲ. ಸೊ ಕಂಪ್ನಿ ಲಾಸ್ಟ್ ಫ್ಯೂ ಕ್ವಾರ್ಟರ್ಸ್ನಲ್ಲಿ ಅಷ್ಟು ಪ್ರಾಫಿಟ್ ಮಾಡ್ತಾ ಇಲ್ಲ ತಮ್ಮ ಇನ್ವೆಸ್ಟರ್ಸ್ಗೆ. ಆ್ಯಂಡ್ ಆಲ್ಸೋ ನೀವು ಪ್ಯಾಸೆಂಜರ್ ಸೆಗ್ಮೆಂಟ್ ವೆಹಿಕಲ್ಸ್ ನೀವು ಚೆಕ್ ಮಾಡಿದರೆ ಟಾಟಾ ಮೋಟರ್ಸ್ದು, ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ಸೆಗ್ಮೆಂಟಲ್ಲಿ ನೆಕ್ಸಾನ್, ಪಂಚ್ ಥರ ಗಾಡಿಗಳು ಬರುತ್ತದೆ. ಆ್ಯಂಡ್ ನೀವು ನೋಡಿದರೆ FY26 ಫಿನಾನ್ಷಿಯಲ್ ಇಯರಲ್ಲಿ ಫಸ್ಟ್ ಕ್ವಾರ್ಟರ್ನಲ್ಲೇ 10% ಡೌನ್ ಆಗಿದೆ ಟಾಟಾ ಮೋಟರ್ಸ್. ಆ್ಯಂಡ್ ಆಲ್ಸೋ ಟಾಟಾ ಮೋಟರ್ಸ್ನ ಮಾರ್ಕೆಟ್ ಶೇರ್ ನೀವು ಚೆಕ್ ಮಾಡಿದರೆ ಫ್ರೀಕ್ವೆಂಟಾಗಿ ಡ್ರಾಪ್ ಆಗ್ತಾನೆ ಇದೆ ಫ್ರಮ್ ಪಾಸ್ಟ್ ಕ್ವಾರ್ಟರ್ಸ್, ಬಟ್ ಮಹೇಂದ್ರ ಆ್ಯಂಡ್ ಮಹೇಂದ್ರ ಕಾನ್ಸ್ಟೆಂಟ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಟಾಟಾ ಮೋಟರ್ಸ್ನ ರೆವೆನ್ಯೂ ಆ್ಯಂಡ್ ಪ್ರಾಫಿಟ್ ಸ್ಟ್ಯಾಗ್ನೆಂಟ್ ಆಗಿದೆ, ಯೂನಿಟ್ ಸೋಲ್ಡ್ ಕೂಡ ಕಮ್ಮಿ ಆಗ್ತಾ ಇದೆ ಆ್ಯಂಡ್ ಮಾರ್ಕೆಟ್ ಶೇರ್ ಕೂಡ ಡ್ರಾಪ್ ಆಗ್ತಾ ಇದೆ. ಆ್ಯಂಡ್ ಅದೇ ನೀವು EV ಸೆಕ್ಟರ್ ಚೆಕ್ ಮಾಡಿದರೆ MG ಮೋಟರ್ಸ್ ಆ್ಯಂಡ್ ಮಹೇಂದ್ರ ಗ್ರೋತ್ ಇಂಪ್ರೆಸಿವ್ ಆಗಿದೆ ಕಂಪೇರ್ ಟು ಟಾಟಾ ಮೋಟರ್ಸ್. ನೀವು ಚೆಕ್ ಮಾಡಿದರೆ ಮಹೇಂದ್ರ ಏಪ್ರಿಲ್ 2024ಅಲ್ಲಿ 670 ಯೂನಿಟ್ಸ್ ಸೆಲ್ ಮಾಡಿತ್ತು, 2025ಅಲ್ಲಿ 3000 ಯೂನಿಟ್ಸ್ ಸೆಲ್ ಮಾಡಿದೆ, ಆಲ್ಮೋಸ್ಟ್ 348% ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಆಲ್ಸೋ ನೀವು ಟಾಟಾ ಮೋಟರ್ಸ್ನ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ನೋಡಿದರೆ ಲಾಸ್ಟ್ ಇಯರ್ ಜೂನ್ 2024ಅಲ್ಲಿ 31,980 ಯೂನಿಟ್ಸ್ ಸೋಲ್ಡ್ ಆಗಿತ್ತು ಆ್ಯಂಡ್ ಇದೇ ಜೂನ್ 2025ಅಲ್ಲಿ ಜಸ್ಟ್ 30,238 ಯೂನಿಟ್ಸ್ ಸೋಲ್ಡ್ ಆಗಿದೆ. ಸೊ ನಿಯರ್ಲಿ 5% ಡ್ರಾಪ್ ಆಗಿದೆ ಯೂನಿಟ್ಸಲ್ಲಿ. ಸೊ ನಾವು ಮಾಡಿದ ಅನಾಲಿಸಿಸ್ ಪ್ರಕಾರ ಒಂದು ಸೆಗ್ಮೆಂಟಲ್ಲಿ ಪ್ರಾಬ್ಲಮ್ ಇಲ್ಲ, ಎಲ್ಲ ಸೆಗ್ಮೆಂಟಲ್ಲಿ ವೆಹಿಕಲ್ ಯೂನಿಟ್ ಸೋಲ್ಡ್ ಡ್ರಾಪ್ ಆಗ್ತಾನೆ ಬರ್ತಾ ಇದೆ. ಬಟ್ ಒನ್ ಗುಡ್ ನ್ಯೂಸ್ ಏನಂದರೆ ಟಾಟಾ ಮೋಟರ್ಸ್ನ ಕಮರ್ಷಿಯಲ್ ವೆಹಿಕಲ್ ಸಪ್ರೇಟ್ ಆಗ್ತಾ ಇದೆ ಟಾಟಾ ಮೋಟರ್ಸ್ನಿಂದ. ಸೊ ಜಸ್ಟ್ ಪ್ಯಾಸೆಂಜರ್ ವೆಹಿಕಲ್ ಇವಾಗಿರುತ್ತದೆ ಟಾಟಾ ಮೋಟರ್ಸ್ ಸ್ಟಾಕ್ನಲ್ಲಿ. ಬಟ್ ಇದು ಗುಡ್ ನ್ಯೂಸಾ ಆರ್ ಬ್ಯಾಡ್ ನ್ಯೂಸಾ ಟಾಟಾ ಮೋಟರ್ಸ್ ಇನ್ವೆಸ್ಟರ್ಸ್ಗೆ ಅಂತ ಇವಾಗ ಚೆಕ್ ಮಾಡೋಣ. ಆ್ಯಂಡ್ ಇವಾಗ ಮಾತಾಡೋಣ ಟಾಟಾ ಮೋಟರ್ಸ್ನಲ್ಲಿ ಜಾಸ್ತಿ ರೆವೆನ್ಯೂ ಕೊಡುವ ಕಂಪನಿಯಾದ JLR ಬಗ್ಗೆ. ಜಾಗ್ವಾರ್ ಲ್ಯಾಂಡ್ ರೋವರ್ ಮಾರ್ಚ್ 2020ಅಲ್ಲಿ 2,08,040 ಕ್ರೋರ್ಸ್ ರೆವೆನ್ಯೂ ಬರ್ತಿತ್ತು JLRಲ್ಲಿ. ಬಟ್ ಲಾಸ್ಟ್ 5 ಇಯರ್ಸ್ ನೀವು ಕಂಪೇರ್ ಮಾಡಿದರೆ ಮಾರ್ಚ್ 2025ಅಲ್ಲಿ ಜಸ್ಟ್ 3,14,220 ಗ್ರೋತ್ ಆಗಿದೆ, ಅಂದರೆ ಜಸ್ಟ್ 5% ಇನ್ಕ್ರೀಸ್ ಆಗಿದೆ ಫ್ರಮ್ ಲಾಸ್ಟ್ 5 ಇಯರ್ಸ್, ವಿಚ್ ಇಸ್ ನಥಿಂಗ್ ಕಂಪೇರ್ ಟು ಎನಿ ಅದರ್ ಕಂಪನೀಸ್. ಆ್ಯಂಡ್ ಇವಾಗ ಡಿಮರ್ಜರ್ ಆದರೆ ರೆವೆನ್ಯೂ ಹೇಗೆ ಸ್ಪ್ಲಿಟ್ ಆಗುತ್ತೆ ಅಂದರೆ JLR ಇಂದ 70 to 75% ರೆವೆನ್ಯೂ ಬರುತ್ತದೆ ಟಾಟಾ ಮೋಟರ್ಸ್ಗೆ ಆ್ಯಂಡ್ ರೆಸ್ಟ್ ಪ್ಯಾಸೆಂಜರ್ ವೆಹಿಕಲ್ಸ್ ಆ್ಯಂಡ್ ರೆಸ್ಟ್ ಆಫ್ ದಿ ವೆಹಿಕಲ್ಸಿಂದ ಬರುತ್ತದೆ. ಬಟ್ ಪ್ಯಾಸೆಂಜರ್ ವೆಹಿಕಲ್ ಲಾಸ್ಟ್ 5 ಇಯರ್ಸಿಂದ ಗ್ರೋತ್ ಆಗ್ತಾನೆ ಬರ್ತಾಯಿದೆ, ಬಟ್ JLR ಜಸ್ಟ್ 5% ಇನ್ಕ್ರೀಸ್ ಆಗಿದೆ. ನನ್ನ ಮೇಜರ್ ಕನ್ಸರ್ನ್ ಏನಂದರೆ 70 to 75% JLR ಇಂದ ರೆವೆನ್ಯೂ ಬರ್ತಾ ಇದ್ದರೆ
ಜಸ್ಟ್ 5% ಇನ್ಕ್ರೀಸ್ ಫ್ಯೂಚರ್ಗೆ ಗ್ರೋತ್ ಪರ್ಸ್ಪೆಕ್ಟಿವ್ ತುಂಬ ಡಿಫಿಕಲ್ಟ್ ಇರುತ್ತದೆ. ಆ್ಯಂಡ್ ನನ್ನ ಒಪಿನಿಯನ್ ಏನಿದೆ ಆ್ಯಂಡ್ ಇರುತ್ತದೆ ಅಂದರೆ, ರಾದರ್ ದೆನ್ ಕಮರ್ಷಿಯಲ್ ವೆಹಿಕಲ್ ಡಿಮರ್ಜರ್ ಮಾಡೋ ಬದಲು JLRನ ಡಿಮರ್ಜರ್ ಮಾಡಿದರೆ ಬೆಟರ್ ಇರ್ತಾ ಇತ್ತು. ಗ್ರೋತ್ ಕೂಡ ಆಗ್ತಿತ್ತು ಟಾಟಾ ಮೋಟರ್ಸ್ನಲ್ಲಿ, ಬಿಕಾಸ್ ಪ್ಯಾಸೆಂಜರ್ ವೆಹಿಕಲ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಪಿಕಪ್ ಆಗ್ತಾನೇ ಇದೆ. ಆ್ಯಂಡ್ ಆಲ್ಸೋ EV ಸೆಕ್ಟರ್ನಲ್ಲಿ ಟಾಟಾ ಆಲ್ರೆಡಿ ನಂಬರ್ 1 EV ಪ್ಲೇಯರ್ ಆಗಿದೆ. ಲಾಂಗ್ ಟರ್ಮಿನಲ್ಲಿ EV ಅಡಾಪ್ಷನ್ ಜಾಸ್ತಿ ಆಗೇ ಆಗುತ್ತದೆ, ಆವಾಗ ಗ್ರೋತ್ ಪೊಟೆನ್ಷಿಯಲ್ ಕೂಡ ಇದೆ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಏನು ಮಾಡಬೇಕಂದ್ರೆ, ಇಫ್ ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಟಾಟಾ ಮೋಟರ್ಸ್ನಲ್ಲಿ ಅಂದರೆ ಪ್ಯಾನಿಕ್ ಸೆಲ್ ಮಾಡೋಕ್ಕೆ ಹೋಗಬೇಡಿ. ಹೋಲ್ಡ್ ಮಾಡಿದರೆ EV ಪ್ಲಸ್ ಟಾಟಾ ಬ್ರ್ಯಾಂಡ್ ಗ್ರೋತ್ ಬೆನಿಫಿಟ್ ಸಿಗಬಹುದು. ಆ್ಯಂಡ್ ನ್ಯೂ ಇನ್ವೆಸ್ಟರ್ಸ್ ಏನು ಮಾಡ್ಬೋದು ಅಂದರೆ, ಬೈ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ SIP ಸ್ಟೈಲಲ್ಲಿ ಇನ್ವೆಸ್ಟ್ ಮಾಡಿ. ಲೈಕ್ ಯಾವಾಗ ಡಿಪ್ ಬರುತ್ತಲ್ಲ ಆವಾಗ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ನನ್ನ ಟಿಪ್ ಏನಂದರೆ, ಆಲ್ವೇಸ್ ನಿಮ್ಮ ರಿಸ್ಕ್ ಕೆಪಾಸಿಟಿನ ಚೆಕ್ ಮಾಡಿ, ಟೈಮ್ ಹಾರಿಸನ್ ಕನ್ಸಿಡರ್ ಮಾಡಿ ಡಿಸಿಷನ್ ತಗೊಳ್ಳಿ. ಸೊ ಫ್ರೆಂಡ್ಸ್, ಟಾಟಾ ಮೋಟರ್ಸ್ ಸ್ಟಾಕ್ ಫಾಲ್ ಆಗಿದೆ ಅಂತ ಪ್ಯಾನಿಕ್ ಮಾಡೋಕ್ಕೆ ಹೋಗಬೇಡಿ. ಪೇಷನ್ಸ್ ಇದ್ದರೆ ಲಾಂಗ್ ಟರ್ಮಲ್ಲಿ ರಿವಾರ್ಡ್ ಸಿಗಬಹುದು. ಮಾರ್ಕೆಟ್ ಆಲ್ವೇಸ್ ರಿವಾರ್ಡ್ಸ್ ದೋಸ್ ಹೂ ವೇಟ್. 40% ಫಾಲ್ ಅಂದರೆ ಸ್ಟೋರಿ ಓವರ್ ಅಂತ ಅಲ್ಲ, ಇದು ಇನ್ವೆಸ್ಟರ್ಸ್ನ ಪೇಷನ್ಸ್ ಟೆಸ್ಟ್ ಮಾತ್ರ. ಟಾಟಾ ಬ್ರ್ಯಾಂಡ್ ಮೇಲೆ ಟ್ರಸ್ಟ್ ಇದ್ದರೆ ವೇಟ್ ಮಾಡಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.